ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಕಾರ್ಗಳಿಗೆ ಟೆಕ್ನಾಲಜಿ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡುವಂತಹ ಎರಡು ಸ್ಟಾಕ್ಗಳ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಅನ್ನು ಮಾಡೋಣ. KPIT ಹಾಗೆ ಟಾಟಾ ಎಲೆಕ್ಸಿ ಈ ಎರಡು ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿದೆ, ಹಾಗೆ ಯಾವೊಂದು ವ್ಯಾಲ್ಯೂಷನಲ್ಲಿ ಎರಡು ಕಂಪನಿಗಳು ಟ್ರೇಡ್ ಆಗ್ತಿದ್ದಾವೆ, ಯಾವ ಸ್ಟಾಕ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದು, ಸೊ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಟಾಟಾ ಎಲೆಕ್ಸಿ 1989ರಲ್ಲಿ ಪ್ರಾರಂಭವಾದಂತಹ ಕಂಪನಿ. ಸೊ ಇವರು ಮೇಜರ್ ಆಗಿ ಡಿಸೈನ್ ಮತ್ತು ಟೆಕ್ನಾಲಜಿ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಆಟೋಮೇಟಿವ್, ಮೀಡಿಯಾ ಹಾಗೆ ಕಮ್ಯುನಿಕೇಷನ್, ಹೆಲ್ತ್ ಕೇರ್ ಸೆಕ್ಟರಲ್ಲೂ ಕೂಡ ಇವರು ಕೆಲಸವನ್ನು ಮಾಡ್ತಾರೆ. ಸೊ ಇದೊಂದು ಟಾಟಾ ಗ್ರೂಪ್ನ ಕಂಪನಿ ಆಗಿರುತ್ತೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲದೆ ಮೆಕ್ಯಾನಿಕಲ್ ಹಾಗೆ ಎಲೆಕ್ಟ್ರಾನಿಕ್ ಡಿಸೈನ್ ಸರ್ವಿಸ್ಗಳನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಸೊ ಲೇಟೆಸ್ಟ್ ಟೆಕ್ನಾಲಜೀಸ್ ಆಗಿರುವಂತಹ ಇಂಟರ್ನೆಟ್ ಆಫ್ ಥಿಂಗ್ಸ್, ಮೊಬಿಲಿಟಿ, ಕ್ಲೌಡ್, ವರ್ಚುವಲ್ ರಿಯಾಲಿಟಿ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಗ್ಮೆಂಟ್ ಅಲ್ಲೂ ಕೂಡ ಟಾಟಾ ಎಲೆಕ್ಸಿ ಕೆಲಸ ಮಾಡ್ತಾರೆ. ಟಾಟಾ ಎಲೆಕ್ಸಿಯ ಮೇಜರ್ ಬಿಸ್ನೆಸ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಆಟೋ ಸೆಕ್ಟರ್ನ ಕಂಪನಿಗಳಿಗೆ ಇವರು ಡಿಸೈನ್ ಹಾಗೆ ಪ್ರಾಡಕ್ಟ್ ಇಂಜಿನಿಯರಿಂಗ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಎಲೆಕ್ಟ್ರಿಕ್ ಕಾರಲ್ಲಿ ಏನೆಲ್ಲ ಸಾಫ್ಟ್ವೇರ್ಸ್ಗಳನ್ನು ನಾವು ಬಳಸ್ತೀವಿ, ಸೊ ಅದರ ಡೆವಲಪ್ಮೆಂಟ್ ಕೆಲಸವನ್ನು ಕೂಡ ಟಾಟಾ ಎಲೆಕ್ಸಿ ಮಾಡ್ತಾರೆ. ಸೊ ಇವರ ಮೇಜರ್ ಕ್ಲೈಂಟ್ ನಾವು ಗಮನಿಸಿದಾಗ ಟಾಟಾ ಮೋಟಾರ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಟಾಟಾ ಮೋಟಾರ್ಸ್ ಕೂಡ ಟಾಟಾ ಗ್ರೂಪ್ನ ಕಂಪನಿ ಆಗಿರೋದ್ರಿಂದ ಟಾಟಾ ಮೋಟಾರ್ಸ್ನ ವೆಹಿಕಲ್ಗಳಲ್ಲಿ ಏನೇನು ಎಲೆಕ್ಟ್ರಾನಿಕ್ ಹಾಗೆ ಸಾಫ್ಟ್ವೇರ್ ರಿಲೇಟೆಡ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದೆಲ್ಲವನ್ನ ಕೂಡ ಟಾಟಾ ಎಲೆಕ್ಸಿ ಮಾಡಿಕೊಡ್ತಾರೆ. ಸೊ ಕೇವಲ ಆಟೋ ಸೆಕ್ಟರ್ ಅಷ್ಟೇ ಅಲ್ಲದೆ ಬ್ರಾಡ್ಕಾಸ್ಟ್ ಮತ್ತೆ ಕಮ್ಯುನಿಕೇಷನ್ ಸೆಗ್ಮೆಂಟ್ ಅಲ್ಲೂ ಕೂಡ ಟಾಟಾ ಎಲೆಕ್ಸಿ ಕೆಲಸವನ್ನ ಮಾಡ್ತಾರೆ. ಬ್ರಾಡ್ಕಾಸ್ಟ್ ಮತ್ತೆ ಕಮ್ಯುನಿಕೇಷನ್ ಕಂಪನಿಗಳಿಗೆ ಪ್ರಾಡಕ್ಟ್ ಡೆವಲಪ್ಮೆಂಟ್, R&D ಹಾಗೆ ಹೊಸ ಪ್ರಾಡಕ್ಟ್ ಡೆವಲಪ್ಮೆಂಟ್ ಗಳನ್ನು ಕೂಡ ಟಾಟಾ ಎಲೆಕ್ಸಿ ಮಾಡಿ ಕೊಡ್ತಾರೆ. ಹಾಗೆ ಈಗ OTTs ಗಳು ಕೂಡ ತುಂಬಾನೇ ಜಾಸ್ತಿ ಆಗ್ತಿದಾವೆ. ಸೊ OTT ಡೆವಲಪ್ಮೆಂಟ್ ಅಲ್ಲೂ ಕೂಡ ಟಾಟಾ ಎಲೆಕ್ಸಿ ಮೇಜರ್ ಪ್ಲೇಯರ್ ಆಗಿರ್ತಾರೆ. ಇವರು ಹೆಲ್ತ್ ಕೇರ್ ಮತ್ತೆ ಮೆಡಿಕಲ್ ಇಂಡಸ್ಟ್ರಿಯಲ್ಲೂ ಕೂಡ ಒಂದು ಪ್ರಾಮಿನೆಂಟ್ ಪ್ಲೇಯರ್ ಆಗಿದ್ದಾರೆ. ಮೆಡಿಕಲ್ ಡಿವೈಸ್ ಗಳಲ್ಲಿ ಏನೇನು ಸಾಫ್ಟ್ವೇರ್ ಗಳ ಬಳಕೆ ಆಗುತ್ತೆ, ಸೊ ಅದೆಲ್ಲವನ್ನು ಕೂಡ ಟಾಟಾ ಎಲೆಕ್ಸಿ ಡೆವಲಪ್ ಮಾಡ್ತಾರೆ. ಹಾಗೆ ಮೆಡಿಕಲ್ ಮತ್ತೆ ಹೆಲ್ತ್ ಕೇರ್ ಸೆಗ್ಮೆಂಟ್ ಅಲ್ಲಿ ಇವರ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಇದೆ. ಟಾಟಾ ಎಲೆಕ್ಸಿಯ ಕ್ಲೈಂಟ್ ಕೇವಲ ಟಾಟಾ ಮೋಟಾರ್ಸ್ ಮಾತ್ರ ಅಲ್ಲ. ಸೊ ಇವ್ರಿಗೆ ಫೋರ್ಡ್ ಆಗಿರ್ಬೋದು, ನಿಸಾನ್, ಹ್ಯುಂಡೈ, ಬಾಷ್, ಪ್ಯಾನಾಸೋನಿಕ್ ಇವ್ರ ಕಡೆಯಿಂದ ಕೂಡ ತುಂಬಾನೇ ಆರ್ಡರ್ಸ್ಗಳು ಬರ್ತಿರುತ್ತೆ. ಹಾಗೆ ನಾವು ರೆವೆನ್ಯೂ, ಸೇಲ್ಸ್, ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ ಇಯರ್ ಆನ್ ಇಯರ್ ಒಳ್ಳೆ ಒಂದು ಸೇಲ್ಸ್ ಅನ್ನ ಟಾಟಾ ಎಲೆಕ್ಸಿ ಮಾಡ್ತಿದ್ದಾರೆ. 16% CAGR ನೊಂದಿಗೆ ಇವರ ಸೇಲ್ಸ್ ಗ್ರೋತ್ ಆಗ್ತಿದೆ. ರೆವೆನ್ಯೂ ಕೂಡ ಅಷ್ಟೇ ಇಯರ್ ಆನ್ ಇಯರ್ ತುಂಬಾನೇ ಚೆನ್ನಾಗಿ ಗ್ರೋ ಆಗ್ತಿದೆ. ಪ್ರಾಫಿಟಬಿಲಿಟಿಯಲ್ಲೂ ಕೂಡ ಕಂಪನಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡ್ತಿದ್ದಾರೆ. 2020ರಲ್ಲಿ ಸ್ವಲ್ಪ ನಮಗೆ ಪ್ರಾಫಿಟ್ ಫಾಲ್ ಕಾಣಿಸಿತ್ತು, ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟಬಿಲಿಟಿ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ KPIT ವಿಚಾರಕ್ಕೆ ಬಂದಾಗ KPIT ಟಾಟಾ ಎಲೆಕ್ಸಿ ರೀತಿಯಲ್ಲಿ ಬಿಸ್ನೆಸ್ ಅನ್ನ ನಡೆಸೋದಿಲ್ಲ. ಅಂದ್ರೆ ಇವರು ಡೈವರ್ಸಿಫೈಡ್ ಬಿಸ್ನೆಸ್ ಗಳನ್ನ ಮಾಡ್ತಿಲ್ಲ. ಕೇವಲ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಇವರ ಬಿಸ್ನೆಸ್ ಫೋಕಸ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಏನೇನು ಸಾಫ್ಟ್ವೇರ್ಸ್ ಗಳ ಅವಶ್ಯಕತೆ ಇರುತ್ತೆ ಅದೆಲ್ಲವನ್ನು ಕೂಡ KPIT ಪ್ರೊವೈಡ್ ಮಾಡ್ತಾರೆ. KPIT 13 ಕಂಟ್ರಿಗಳಲ್ಲಿ ಆಪರೇಷನ್ಸ್ ಗಳನ್ನ ನಡೆಸ್ತಾರೆ. 25ಕ್ಕೂ ಹೆಚ್ಚಿನ ಲೊಕೇಶನ್ಸ್ ಗಳಲ್ಲಿ ಇವರ ಆಫೀಸಸ್ ಗಳು ಲೊಕೇಟ್ ಆಗಿದಾವೆ. ಇವರ ರೆವೆನ್ಯೂ ಸೆಗ್ಮೆಂಟ್ ಅನ್ನ ನಾವು ಗಮನಿಸಬಹುದು. ಮೇಜರ್ ಆಗಿ ಪ್ಯಾಸೆಂಜರ್ಸ್ ಕಾರ್ ಗಳಿಂದ ಇವರಿಗೆ ಹೆಚ್ಚಿನ ಒಂದು ರೆವೆನ್ಯೂ ಜನರೇಟ್ ಆಗುತ್ತೆ. ಅಂದ್ರೆ ಪ್ಯಾಸೆಂಜರ್ ಕಾರ್ ಗಳಲ್ಲಿ ಏನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಗಳನ್ನು ಇವರು ಮಾಡ್ತಾರೆ ಅದರಿಂದನೇ ಹೆಚ್ಚಿನ ಒಂದು ರೆವೆನ್ಯೂ ಅನ್ನು ಇವರು ಗಳಿಸ್ತಾರೆ. ಸೊ ಇವರ ಸಾಫ್ಟ್ವೇರ್ಸ್ ಕೇವಲ ಕಾರ್ ಗಳಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಿಲ್ಲ, ಕಮರ್ಷಿಯಲ್ ವೆಹಿಕಲ್ ಗಳಲ್ಲೂ ಕೂಡ ಇವರ ಸಾಫ್ಟ್ವೇರ್ಸ್ ಗಳ ಬಳಕೆ ಇರುತ್ತೆ. ಸೊ ಅಲ್ಲೂ ಕೂಡ ಪ್ರಾಡಕ್ಟ್ ಡೆವಲಪ್ಮೆಂಟ್ ಹಾಗೆ ಪ್ರಾಡಕ್ಟ್ ಡಿಸೈನ್ ಕೆಲಸವನ್ನ KPIT ಮಾಡ್ತಾರೆ. ಹಾಗೆ ಮೊಬಿಲಿಟಿ ಸರ್ವಿಸಸ್ ಗಳನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಹಾಗೆ ಅದರ್ ಸರ್ವಿಸಸ್ ಕೂಡ ಅವೈಲೇಬಲ್ ಇದೆ. ಬಟ್ ಆ ಎರಡು ಸೆಗ್ಮೆಂಟ್ ನಿಂದ ರೆವೆನ್ಯೂ ತುಂಬಾನೇ ಕಮ್ಮಿ ಕಾಣಿಸುತ್ತೆ. ಮೇಜರ್ ಆಗಿ ವೆಹಿಕಲ್ ಗಳಿಗೆ ಏನು ಸಾಫ್ಟ್ವೇರ್ಸ್ ಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ ಅದರಿಂದನೇ ಹೆಚ್ಚಿನ ಒಂದು ರೆವೆನ್ಯೂ ಇವರು ಜನರೇಟ್ ಮಾಡ್ತಿರೋದು. KPIT ಭಾರತಕ್ಕಿಂತ ಬೇರೆ ಕ್ಲೈಂಟ್ ಗಳು UK ಮತ್ತು US ನ ಕ್ಲೈಂಟ್ ಗಳ ಮೇಲೆ ಹೆಚ್ಚಿನ ಒಂದು ಫೋಕಸ್ ಅನ್ನ ಮಾಡ್ತಾರೆ. ಇವರ ಮೇಜರ್ ಕ್ಲೈಂಟ್ಸ್ ಗಳನ್ನ ನಾವು ಗಮನಿಸಿದಾಗ BMW ಇವರ ಒಂದು ಮೇಜರ್ ಕ್ಲೈಂಟ್ ಆಗಿರ್ತಾರೆ. ಹಾಗೇನೆ ಕಮಿನ್ಸ್ ಇಂದ ಕೂಡ ಇವರಿಗೆ ತುಂಬಾನೇ ಆರ್ಡರ್ಸ್ ಗಳು ಸಿಗುತ್ತೆ. ಹಾಗೆ US ನ ಕಂಪನಿ ಆಗಿರುವಂತಹ ಜನರಲ್ ಮೋಟಾರ್ಸ್ ಕೂಡ ಇವರಿಗೆ ಒಳ್ಳೆ ಆರ್ಡರ್ಸ್ ಗಳನ್ನ ಕೊಡ್ತಿದ್ದಾರೆ. ಸೊ ಇವರಿಂದ ಕೂಡ ಒಳ್ಳೆ ರೆವೆನ್ಯೂಸ್ ಅನ್ನ KPIT ಜನರೇಟ್ ಮಾಡ್ತಿದ್ದಾರೆ. ಪ್ಯಾಕ್ಕಾರ್ ಅನ್ನುವಂತಹ ಒಂದು ಹೆವಿ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಕೂಡ KPIT ಯ ಕ್ಲೈಂಟ್ ಆಗಿದೆ. ಡೈಮ್ಲರ್ ಅನ್ನುವಂತಹ UK ಕಂಪನಿ ಕೂಡ ಇವರ ಕ್ಲೈಂಟ್ ಆಗಿರ್ತಾರೆ. ಸೊ ಇದೇ ರೀತಿಯಲ್ಲಿ 20ರಿಂದ 25 ಕ್ಲೈಂಟ್ ಗಳನ್ನ KPIT ಹೊಂದಿದೆ. ಸೊ ಮೇಜರ್ ಆಗಿ ಇವರು ಆಟೋ ಸೆಗ್ಮೆಂಟ್ ಅಲ್ಲಿ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಿದ್ದಾರೆ. ಸೊ KPIT ಯ ಸೇಲ್ಸ್, ರೆವೆನ್ಯೂ, ಪ್ರಾಫಿಟ್ ಕೂಡ ಅಷ್ಟೇ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ. ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿ ಕೇವಲ 3 ವರ್ಷ ಮಾತ್ರ ಆಗಿದೆ. ಸೊ ಒಳ್ಳೆ ಗ್ರೋತ್ ನಮಗೆ KPIT ಸೇಲ್ಸ್ ಗಳಲ್ಲಿ ಕೂಡ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಎರಡು ಕಂಪನಿಗಳಲ್ಲಿ ರಿಸ್ಕ್ ಅನ್ನು ನಾವು ಗಮನಿಸಿದಾಗ ಆಟ್ರಿಷನ್ ರೇಟ್ ಅಂದ್ರೆ ಇವರ ಎಂಪ್ಲಾಯೀಸ್ ಗಳು ಕಂಪನಿಯನ್ನ ಬಿಟ್ಟು ಬೇರೆ ಕಂಪನಿಗೆ ಹೋಗುವಂತ ರೇಟ್ ತುಂಬಾನೇ ಜಾಸ್ತಿ ಇದೆ. ಟಾಟಾ ಎಲೆಕ್ಸಿಯಲ್ಲಿ ಆಟ್ರಿಷನ್ ರೇಟ್ ನಮಗೆ 18% ನಷ್ಟು ನೋಡೋದಕ್ಕೆ ಸಿಗುತ್ತೆ. KPIT ಯಲ್ಲಿ ಆಟ್ರಿಷನ್ ರೇಟ್ 25% ನಷ್ಟು ಇದೆ. ಅಂದ್ರೆ ಕಾಲು ಭಾಗ ಎಂಪ್ಲಾಯೀಸ್ ಪ್ರತಿ ಕ್ವಾರ್ಟರ್ ನಲ್ಲಿ ಕಂಪನಿಯನ್ನ ಚೇಂಜ್ ಮಾಡ್ತಿರ್ತಾರೆ. ಸೊ ಈ ರೀತಿಯಲ್ಲಿ ಆಟ್ರಿಷನ್ ರೇಟ್ ಜಾಸ್ತಿ ಆದಾಗ ಇವರು ಹೊಸ ಎಂಪ್ಲಾಯೀಸ್ ಗಳನ್ನ ಹೈರ್ ಮಾಡಬೇಕಾಗುತ್ತೆ. ಅಲ್ಲಿ ಇವರಿಗೆ ಹೆಚ್ಚಿನ ಒಂದು ಎಕ್ಸ್ಪೆನ್ಸಸ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಆಟ್ರಿಷನ್ ರೇಟ್ ಗಳನ್ನ ಕಂಪನಿ ಮ್ಯಾನೇಜ್ ಮಾಡಿದ್ರೆ ಮಾತ್ರ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ತೋರಿಸೋದಕ್ಕೆ ಸಾಧ್ಯ ಆಗೋದು. ಹಾಗೆ ಇನ್ನೊಂದು ಮೇಜರ್ ರಿಸ್ಕ್ ನಮಗೆ ನೋಡೋದಕ್ಕೆ ಸಿಗೋದು ಈ ಒಂದು ಸೆಗ್ಮೆಂಟ್ಗೆ ಸ್ಟಾರ್ಟ್ಅಪ್ ಕಂಪನಿಗಳು ಕೂಡ ಎಂಟರ್ ಆಗ್ಬೋದು.
ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಸೆಗ್ಮೆಂಟಲ್ಲಿ ಆಲ್ರೆಡಿ ತುಂಬ ಸ್ಟಾರ್ಟಪ್ಗಳ ಎಂಟ್ರಿ ಆಗಿದೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲೂ ಕೂಡ ಇದೇ ರೀತಿಯ ಸ್ಟಾರ್ಟಪ್ಗಳ ಎಂಟ್ರಿ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗೆ ತುಂಬ ಜನ ಯುವಕರು ಕೂಡ ಅಷ್ಟೇ ತಮ್ಮದೇ ಆದ ಒಂದು ಸ್ಟಾರ್ಟಪ್ಪನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ. ಸ್ಟಾರ್ಟಪ್ಗಳು ಮೊದಲಿಗೆ ತುಂಬ ಚೆನ್ನಾಗಿ ನಡೀತಿರುತ್ತೆ, ಅದಾದಮೇಲೆ ಅದನ್ನು ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಕೊನೆಯದಾಗಿ ಸ್ಟಾರ್ಟಪ್ಗಳು ಕ್ಲೋಸ್ ಆಗುವಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಸೊ ಆ ಒಂದು ರೀಸನ್ನಿಂದ ಸ್ಟಾರ್ಟಪ್ನ ಬಗ್ಗೆ ಕಂಪ್ಲೀಟ್ ಐಡಿಯಾವನ್ನು ಪಡ್ಕೋಬೇಕು ಅಂದಾಗ ದ ಲೀನ್ ಸ್ಟಾರ್ಟಪ್ ಅನ್ನುವಂತಹ ಬುಕ್ನ ಸಮರಿಯನ್ನು ಕೂಕು FM ಆ್ಯಪಲ್ಲಿ ನೀವು ಕೇಳ್ಬೋದಾಗುತ್ತೆ. ಇದೇ ರೀತಿಯಲ್ಲಿ 1000ಕ್ಕೂ ಹೆಚ್ಚಿನ ಬುಕ್ ಸಮರೀಸ್ ಕೂಕು ಆ್ಯಪಲ್ಲಿ ಅವೈಲೇಬಲ್ ಇದೆ. ಹಾಗೆ ಬೀಟಿಂಗ್ ದ ಸ್ಟ್ರೀಟ್ ಅನ್ನುವಂತಹ ಬುಕ್ನ ಸಮರಿ ಕೂಡ ನಮಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ದ ಲಿಟಲ್ ಬುಕ್ ಆಫ್ ಕಾಮನ್ ಸೆನ್ಸ್ ಇನ್ವೆಸ್ಟಿಂಗ್ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಯಾವ ರೀತಿಯಲ್ಲಿ ಪ್ಲಾನ್ ಮಾಡೋದು ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಐಡಿಯಾವನ್ನ ಕೊಡುತ್ತೆ. ಸೊ ಈ ಬುಕ್ ಗಳ ಸಮರಿಯನ್ನು ನೀವು ಕೂಕು FM ಆಪ್ ಅಲ್ಲಿ ಕೇಳಬಹುದಾಗುತ್ತೆ. ಸೊ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕ್ ಅನ್ನ ಬಳಸ್ಕೊಂಡು ನೀವು ರಿಜಿಸ್ಟರ್ ಆದ್ರೆ ಮೊದಲ 250 ಯೂಸರ್ಸ್ ಗಳಿಗೆ 50% ಅಷ್ಟು ಡಿಸ್ಕೌಂಟ್ ಇರುತ್ತೆ. ಸೊ ನೀವು SHMK 50 ಅನ್ನುವಂತ ಕೂಪನ್ ಕೋಡ್ ಅನ್ನ ಬಳಸ್ಕೋಬೇಕಾಗುತ್ತೆ. ಸೊ ಈ ಒಂದು ಕೂಪನ್ ಕೋಡ್ ಅನ್ನ ನೀವು ಬಳಸ್ಕೊಂಡ್ರೆ 399 ರೂಪಾಯಿಯ ಕಂಟೆಂಟ್ ಏನಿದೆ ಅದನ್ನ ವರ್ಷಕ್ಕೆ ಕೇವಲ 199 ರೂಪಾಯಿಲಿ ನೀವು ಆಕ್ಸೆಸ್ ಮಾಡಬಹುದಾಗುತ್ತೆ. ಎರಡು ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ಗಮನಿಸಿದಾಗ ಟಾಟಾ ಎಲೆಕ್ಸಿಯ ಮಾರ್ಕೆಟ್ ಕ್ಯಾಪ್ 52,000 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದೊಂದು ಮಿಡ್ ಕ್ಯಾಪ್ ನ ಕಂಪನಿ ಆಗಿರುತ್ತೆ. KPIT ಒಂದು ಸ್ಮಾಲ್ ಕ್ಯಾಪ್ ನ ಕಂಪನಿ 15,000 ಕೋಟಿ ಅರೌಂಡ್ ನಲ್ಲಿ ಇವರ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕಂಪನಿಯ PE ರೇಷಿಯೋನ ನಾವು ಕಂಪೇರ್ ಮಾಡಿದಾಗ ಟಾಟಾ ಎಲೆಕ್ಸಿ 84ರ PEಯಲ್ಲಿ ಟ್ರೇಡ್ ಆಗ್ತಿದೆ, KPIT 53ರ PEಯಲ್ಲಿ ಟ್ರೇಡ್ ಆಗ್ತಿದೆ. ಇಂಡಸ್ಟ್ರಿ PE ನಾವು ಗಮನಿಸಿದಾಗ 31ರ ಇಂಡಸ್ಟ್ರಿ PE ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾವು ಟಾಟಾ ಎಲೆಕ್ಸಿ ಆಗಿರ್ಬೋದು KPIT ಆಗಿರ್ಬೋದು ಎರಡು ಕಂಪನಿಗಳನ್ನ ಇನ್ಫೋಸಿಸ್, TCS, HCL ಈ ಕಂಪನಿಗಳ ಜೊತೆಯಲ್ಲಿ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವರೆಲ್ಲ ಸರ್ವಿಸ್ ಪ್ರೊವೈಡರ್ ಕಂಪನೀಸ್ ಆಗಿರ್ತಾರೆ. ಸೊ ಮೇಜರ್ ಆಗಿ ಟಾಟಾ ಎಲೆಕ್ಸಿ ಮತ್ತೆ KPIT ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಆಗಿರುತ್ತೆ. ಇಲ್ಲಿ ಆವರೇಜ್ ಇಂಡಸ್ಟ್ರಿ PE 31 ಇದೆ. ಬಟ್ ಎರಡು ಕಂಪನಿಗಳು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿವೆ. ಟಾಟಾ ಎಲೆಕ್ಸಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದೆ. ಹಾಗೆ ROE ನಾವು ಗಮನಿಸಿದಾಗ ಟಾಟಾ ಎಲೆಕ್ಸಿ 37ರ ROE ಅನ್ನ ಪ್ರೊವೈಡ್ ಮಾಡ್ತಿದೆ. ಸೊ ಇವರ ಟೋಟಲ್ ಈಕ್ವಿಟಿಯಿಂದ 37% ರಿಟರ್ನ್ಸ್ ಗಳನ್ನ ಇವರು ಜನರೇಟ್ ಮಾಡಿ ಕೊಡ್ತಿದ್ದಾರೆ. KPITಯ ROE ನಾವು ಗಮನಿಸಿದಾಗ 22ರ ROE ಕಾಣಿಸುತ್ತೆ. ಸೊ ಎರಡು ಕಂಪನಿಗಳು ಒಳ್ಳೆ ಒಂದು ROE ಅನ್ನ ಮೇಂಟೈನ್ ಮಾಡ್ತಿದ್ದಾವೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ ಅಷ್ಟೇ ಟಾಟಾ ಎಲೆಕ್ಸಿಯ ROCE 48% ಕಾಣಿಸುತ್ತೆ. KPIT ಕೂಡ 25% ROCE ಅನ್ನ ಮೇಂಟೈನ್ ಮಾಡ್ತಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಒಂದು ROCE ಎರಡು ಕಂಪನಿಗಳಲ್ಲೂ ಕಾಣಿಸ್ತಿದೆ. ಸೊ ಎರಡು ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಟಾಟಾ ಎಲೆಕ್ಸಿಯ ರಿಟರ್ನ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಪ್ರೈಸ್ ಟು ಬುಕ್ ರೇಷಿಯೋ ಅಂದರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿ ಈ ಕಂಪನಿಗಳು ಟ್ರೇಡ್ ಆಗ್ತಿದ್ದಾವೆ ಅಂತ ನಾವು ಗಮನಿಸಿದಾಗ ಟಾಟಾ ಎಲೆಕ್ಸಿಯ ಪ್ರೈಸ್ ಟು ಬುಕ್ ರೇಷಿಯೋ 32ರಷ್ಟು ಕಾಣಿಸುತ್ತೆ. ಅಂದರೆ 32 ಟೈಮ್ ಎಕ್ಸ್ಪೆನ್ಸಿವ್ ಆಗಿ ಟಾಟಾ ಎಲೆಕ್ಸಿ ಟ್ರೇಡ್ ಆಗ್ತಿದೆ. KPIT ಕೂಡ ಅಷ್ಟೇ 11 ಟೈಮ್ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದೆ. ಸೊ ಪ್ರತಿಯೊಂದು ಕಂಪನಿಯ ಅಸೆಟ್ ವ್ಯಾಲ್ಯೂನ ಬೇಸಿಸ್ ಮೇಲೆ ಅವರಿಗೆ ಬುಕ್ ವ್ಯಾಲ್ಯೂ ರಿಜಿಸ್ಟರ್ ಆಗಿರುತ್ತೆ. ಸೊ ಆ ಒಂದು ಬುಕ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ ಇವರ ಪ್ರೈಸ್ ಎಷ್ಟು ಪಟ್ಟು ಜಾಸ್ತಿ ಇರುತ್ತೆ ಅದರ ಬೇಸಿಸ್ ಮೇಲೆ ನಾವು PB ರೇಷಿಯೋನ ಗಮನಿಸಬೇಕಾಗುತ್ತೆ. ಇಂಡಸ್ಟ್ರಿಯ PB ರೇಷಿಯೋ 2.11 ಇದೆ. ಬಟ್ ಈ ಎರಡು ಕಂಪನಿಗಳು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದ್ದಾವೆ. ಹಾಗೆ ಕಂಪನಿಯಲ್ಲಿ ಎಷ್ಟು ಸಾಲ ಇದೆ ಅಂತ ಗಮನಿಸಿದಾಗ ನೆಗ್ಲಿಜಿಬಲ್ ಡೆಪ್ಟ್ ನಮಗೆ ಕಾಣಿಸುತ್ತೆ. ಟಾಟಾ ಎಲೆಕ್ಸಿಯಲ್ಲಿ 227 ಕೋಟಿಯ ಸಾಲ ಇದೆ. ಬಟ್ ಇವರ ಮಾರ್ಕೆಟ್ ಕ್ಯಾಪ್ 50,000 ಕೋಟಿ. ಸೊ ಇದು ನೆಗ್ಲಿಜಿಬಲ್ ಡೆಪ್ಟ್ ಆಗಿರುತ್ತೆ. KPIT ಕೂಡ ಅಷ್ಟೇ ಒಂದು ಡೆಟ್ ಫ್ರೀ ಕಂಪನಿ ಅಂತಾನೆ ಕನ್ಸಿಡರ್ ಮಾಡ್ಕೋಬಹುದು. ಇವರ ಮಾರ್ಕೆಟ್ ಕ್ಯಾಪ್ ಕೂಡ 15,000 ಕೋಟಿಯಷ್ಟು ಇದೆ. ಬಟ್ ಇವರ ಡೆಪ್ಟ್ ಇರೋದು 138 ಕೋಟಿ ಮಾತ್ರ. ಹಾಗೆ ಪ್ರೈಸ್ ಟು ಸೇಲ್ ರೇಷಿಯೋ, ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ರೇಷಿಯೋ ಆಗಿರುತ್ತೆ. ಸೊ ಯಾವ ಕಂಪನಿ 1ರಿಂದ 2ರ ಪ್ರೈಸ್ ಟು ಸೇಲ್ಸ್ ರೇಷಿಯೋನ ಮೇಂಟೈನ್ ಮಾಡ್ತಿರ್ತಾರೆ ಆ ಕಂಪನಿಗಳು ಒಳ್ಳೆ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಟಾಟಾ ಎಲೆಕ್ಸಿಯ ಪ್ರೈಸ್ ಟು ಸೇಲ್ ರೇಷಿಯೋನ ನೀವು ಗಮನಿಸಬಹುದು. 20ರ ಪ್ರೈಸ್ ಟು ಸೇಲ್ ರೇಷಿಯೋ ಕಾಣಿಸ್ತಿದೆ. ಸೊ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿ ಟಾಟಾ ಎಲೆಕ್ಸಿ ಟ್ರೇಡ್ ಆಗ್ತಿದೆ. ಇವರ ಸೇಲ್ಸ್ಗೆ ಕಂಪೇರ್ ಮಾಡಿದಾಗ ಇವರ ಕರೆಂಟ್ ಪ್ರೈಸ್ ಏನಿದೆ ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ. ಹಾಗೆ KPIT ಕೂಡ ಅಷ್ಟೇ 6ರ ಪ್ರೈಸ್ ಟು ಸೇಲ್ ರೇಷಿಯೋನ ಹೊಂದಿದೆ. 1ರಿಂದ 2ರ ರೇಂಜ್ ಅಲ್ಲಿ ಪ್ರೈಸ್ ಟು ಸೇಲ್ ರೇಷಿಯೋ ಇದ್ರೆ ಅದೊಂದು ಒಳ್ಳೆ ವ್ಯಾಲ್ಯೂಷನ್ ಆಗಿರುತ್ತೆ. ಸೊ ಇಲ್ಲಿ ಎರಡು ಕಂಪನಿಗಳು ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದಾವೆ. ಸೊ KPIT ಸ್ವಲ್ಪ ಪರವಾಗಿಲ್ಲ, ಒಳ್ಳೆ ಒಂದು ವ್ಯಾಲ್ಯೂಷನ್ ಅಂತಾನೆ ಕನ್ಸಿಡರ್ ಮಾಡಬಹುದಾಗುತ್ತೆ. 52 ವೀಕ್ ಹೈ ಲೋನ ನಾವು ಗಮನಿಸಿದಾಗ ಟಾಟಾ ಎಲೆಕ್ಸಿ 9,420ರ ಹೈಯನ್ನು ಟಚ್ ಮಾಡಿತ್ತು. ಅಲ್ಲಿಂದ ಈಗ ಸ್ವಲ್ಪ ಕರೆಕ್ಟ್ ಆಗಿದೆ. KPIT ಕೂಡ ಅಷ್ಟೇ 800 ರೂಪಾಯಿಯ ಹೈಯನ್ನು ಟಚ್ ಮಾಡಿತ್ತು. ಸೊ ಇಲ್ಲಿ 52 ವೀಕ್ ಲೋನ ಕೂಡ ನೀವು ಗಮನಿಸಬಹುದು. 265ರ ಲೋ ಕಾಣಿಸುತ್ತೆ. ಟಾಟಾ ಎಲೆಕ್ಸಿಯಲ್ಲಿ 52 ವೀಕ್ ಲೋ 4,110. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದಾಗ ಟಾಟಾ ಎಲೆಕ್ಸಿಯಲ್ಲಿ ಕಳೆದ 3 ಕ್ವಾರ್ಟರ್ಗಳಿಂದ ಪ್ರಮೋಟರ್ಸ್ಗಳು ಸ್ಟೇಕ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ತಿದ್ದಾರೆ. ಸೆಪ್ಟೆಂಬರ್ 2021ರಲ್ಲಿ ಇವರ ಪ್ರಮೋಟರ್ ಹೋಲ್ಡಿಂಗ್ 44.53% ನಷ್ಟು ಇತ್ತು. ಸೊ ಅದೀಗ ಕಮ್ಮಿ
ಕಮ್ಮಿ ಆಗ್ತಾ ಆಗ್ತಾ 43.92%ಗೆ ಬಂದು ನಿಂತಿದೆ. ಸೊ ಇಲ್ಲಿ FIIs ಕಂಟಿನ್ಯೂಸ್ ಆಗಿ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ. DIIs ಕೂಡ ಸ್ಟೇಕ್ ಕಮ್ಮಿ ಮಾಡಿದ್ದಾರೆ. ರಿಟೇಲ್ ಇನ್ವೆಸ್ಟರ್ಸ್ ಗಳು ಕೂಡ ಸ್ವಲ್ಪ ಸ್ಟೇಕ್ ಅನ್ನ ಕಮ್ಮಿ ಮಾಡಿದ್ದಾರೆ. ರಿಟೇಲ್ ಶೇರ್ ಹೋಲ್ಡಿಂಗ್ ನಮಗೆ 36% ನಷ್ಟು ಕಾಣಿಸುತ್ತೆ. KPIT ವಿಚಾರಕ್ಕೆ ಬಂದಾಗ KPIT ಅಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಕಾನ್ಸ್ಟೆಂಟ್ ಆಗಿ ಕಾಣಿಸ್ತಿದೆ. ಪ್ರಮೋಟರ್ ಹೋಲ್ಡಿಂಗ್ 40.11% ನಷ್ಟು ಸ್ಟೇಬಲ್ ಆಗಿ ಕಾಣಿಸ್ತಿದೆ. FIIs KPIT ಅಲ್ಲಿ ಸ್ವಲ್ಪ ಸ್ಟೇಕ್ ಅನ್ನ ಸೆಲ್ ಮಾಡಿದ್ದಾರೆ. ಮಾರ್ಚ್ ಕ್ವಾರ್ಟರ್ ನಲ್ಲಿ 17% ನಷ್ಟು ಸ್ಟೇಕ್ ಅನ್ನ ಹೊಂದಿದ್ರು. ಡಿಸೆಂಬರ್ 2021ರಲ್ಲಿ 20% ನಷ್ಟು ಸ್ಟೇಕ್ ಇತ್ತು. ಸೊ ಇಲ್ಲಿ 5% ನಷ್ಟು KPIT ಅಲ್ಲಿ FII ಸ್ಟೇಕ್ ಕಮ್ಮಿ ಆಗಿದೆ. ಸೊ ಆ ಒಂದು ರೀಸನ್ ಇಂದ ಕೂಡ ನಮಗೆ KPIT ಸ್ಟಾಕ್ ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿರೋದು. DIIs ಕೂಡ ಅಷ್ಟೇ ತಮ್ಮ ಸ್ಟೇಕ್ ಅನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಪಬ್ಲಿಕ್ ಹೋಲ್ಡಿಂಗ್ KPIT ಅಲ್ಲಿ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಡಿಸೆಂಬರ್ 2021ರಲ್ಲಿ ಪಬ್ಲಿಕ್ ಹೋಲ್ಡಿಂಗ್ 25% ನಷ್ಟು ಇತ್ತು. ಸೊ ಅದೀಗ 32%ಗೆ ರೀಚ್ ಆಗಿದೆ. ಸೊ ಟಾಟಾ ಎಲೆಕ್ಸಿ ಈಗ 8386 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಆಲ್ರೆಡಿ ಇದೊಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಕೂಡ ಆಗಿದೆ. ಸೊ ಟಾಟಾ ಎಲೆಕ್ಸಿಯ ಮೇಜರ್ ಮೂವ್ಮೆಂಟ್ ಬಂದಿರೋದು 2020 ಕೋವಿಡ್ ಸಮಯದ ನಂತರ. 2000 ರೂಪಾಯಿ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ಆಲ್ರೆಡಿ 4 ಟೈಮ್ ಪ್ರೈಸ್ ಜಂಪ್ ಆಗಿದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳ ಸಾಫ್ಟ್ವೇರ್ಸ್ ಗಳನ್ನು ಇವರು ಡೆವಲಪ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ನಿಂದ ಟಾಟಾ ಎಲೆಕ್ಸಿ ಪ್ರೈಸ್ ನಲ್ಲಿ ಇಷ್ಟೊಂದು ಜಂಪ್ ಕಾಣಿಸ್ತಿದೆ. ಸೊ ಆಲ್ರೆಡಿ ಇದು ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದೆ. ಹಾಗೆ ಇಲ್ಲಿ ಅನಲಿಸ್ಟ್ ರೇಟಿಂಗ್ ಗಳನ್ನ ನಾವು ಗಮನಿಸಿದಾಗ 5 ಅನಲಿಸ್ಟ್ ಗಳು ಸ್ಟಾಕ್ ಅನ್ನ ಕವರ್ ಮಾಡಿದರೆ. ಹೈಯೆಸ್ಟ್ ಟಾರ್ಗೆಟ್ 8732 ನೋಡೋದಕ್ಕೆ ಸಿಗುತ್ತೆ. ಮೀಡಿಯನ್ ಟಾರ್ಗೆಟ್ ಗಮನಿಸಿದಾಗ 6000. ಸೊ 27% ಡೌನ್ ಸೈಡ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಲೋವರ್ ಟಾರ್ಗೆಟ್ಸ್ ಗಳನ್ನು ಕೂಡ ಗಮನಿಸಬಹುದು. 3500 ಲೋವರ್ ಟಾರ್ಗೆಟ್ಸ್ ಇದಾವೆ. ಸೊ ಸ್ಟಾಕ್ ಪ್ರೈಸ್ ನಲ್ಲಿ ಯಾವುದೇ ಒಂದು ಸಮಯದಲ್ಲಿ ಕರೆಕ್ಷನ್ ಕೂಡ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಆಲ್ರೆಡಿ ನೀವು ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದ್ರ, ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದೆ ಅಂದಾಗ ಯಾವುದೇ ರೀತಿಯ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೆ 3500-4000 ರೂಪಾಯಿ ಹತ್ರ ಟಾಟಾ ಎಲೆಕ್ಸಿ ಸಿಕ್ಕಿದ್ರೆ, ಸೊ ಈಗ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ಸ್ ಇದೆ, ಅದಕ್ಕಿಂತ ಹೆಚ್ಚಿನ ಒಂದು ಸ್ಟಾಕ್ ಗಳನ್ನ ನೀವು ಆರಾಮಾಗಿ ಬೈ ಮಾಡ್ಕೋಬಹುದಾಗುತ್ತೆ. ಟಾಟಾ ಎಲೆಕ್ಸಿಯ ಫ್ಯೂಚರ್ ಗ್ರೋತ್ ಪ್ರಾಸ್ಪೆಕ್ಟಿವ್ ತುಂಬಾನೇ ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ 20% ನಷ್ಟು ಆಗುತ್ತೆ ಅನ್ನುವಂಥ ಪ್ರಿಡಿಕ್ಷನ್ಸ್ ಗಳು ಇದಾವೆ. ಹಾಗೆ KPIT ಅಲ್ಲೂ ಕೂಡ ಅಷ್ಟೇ 533 ಪ್ರೈಸ್ ಅಲ್ಲಿ KPIT ಟ್ರೇಡ್ ಆಗ್ತಿದೆ. 3 ವರ್ಷದಲ್ಲಿ 400% ನಷ್ಟು ರಿಟರ್ನ್ಸ್ ಅನ್ನ KPIT ಟೆಕ್ನಾಲಜೀಸ್ ಆಲ್ರೆಡಿ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಅನಲಿಸ್ಟ್ ಗಳ ರೇಟಿಂಗ್ ಗೆ ಬಂದಾಗ 7 ಅನಲಿಸ್ಟ್ ಗಳು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಅದರಲ್ಲಿ 3 ಅನಲಿಸ್ಟ್ ಗಳು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹೈ ನಾವು ಗಮನಿಸಿದಾಗ 882 KPIT ಹೋಗ್ಬೋದು ಅನ್ನುವಂಥ ಪ್ರಿಡಿಕ್ಷನ್ ಇದೆ. ಸೊ ಮೀಡಿಯನ್ ವ್ಯಾಲ್ಯೂ ಕೂಡ 610 ಪ್ರೈಸ್ ಅಲ್ಲಿ ಕಾಣಿಸ್ತಿದೆ. ಸೊ KPIT ಲೋವರ್ ಲೆವೆಲ್ಸ್ಗೆ ಹೋದ್ರೆ 20% ಡೌನ್ ಸೈಡ್ಗೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ. KPIT ಅಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ ನಿಮಗೆ 400-450 ಪ್ರೈಸ್ ಅಲ್ಲಿ ಸಿಕ್ಕಿದ್ರೆ ಆರಾಮಾಗಿ ನೀವು ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಸೊ KPIT ಟಾಟಾ ಎಲೆಕ್ಸಿ ಎರಡರಲ್ಲಿ ಯಾವುದು ಬೆಸ್ಟ್ ಅಂತ ಕನ್ಸಿಡರ್ ಮಾಡೋದಾದ್ರೆ KPIT ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರುತ್ತೆ. ಸೊ ನೀವು ಒಬ್ಬ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ ಆಗಿದ್ದು ಗ್ರೋತ್ ಪ್ರಾಸ್ಪೆಕ್ಟಿವ್ ಇರುವಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತಿದ್ರೆ KPIT ಅಲ್ಲಿ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. KPIT ಅಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇವರು ಕೇವಲ ಎಲೆಕ್ಟ್ರಿಕ್ ವೆಹಿಕಲ್ ಸಾಫ್ಟ್ವೇರ್ಸ್ ಗಳನ್ನ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು, ಬೇರೆ ಬೇರೆ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಿಲ್ಲ. ಸೊ ಕೇವಲ ಅದೊಂದೇ ಬಿಸ್ನೆಸ್ ಫೋಕಸ್ ಆಗಿದೆ. ಹಾಗೆ ಟಾಟಾ ಎಲೆಕ್ಸಿಯ ವಿಚಾರಕ್ಕೆ ಬಂದಾಗ ಇದೊಂದು ಮಿಡ್ ಕ್ಯಾಪ್ ನ ಕಂಪನಿ ಆಗಿರುತ್ತೆ. ಹಾಗೆ ಒಂದು ಡೈವರ್ಸಿಫೈಡ್ ಬಿಸ್ನೆಸ್ ಕೂಡ ಆಗಿರುತ್ತೆ. ಹಾಗೆ ಮೇಜರ್ ಆಗಿ ಟಾಟಾ ಗ್ರೂಪ್ ನ ಸ್ಟಾಕ್ ಆಗಿರೋದ್ರಿಂದ ರಿಸ್ಕ್ ಗಳು ಸ್ವಲ್ಪ ಕಮ್ಮಿ ಇರುತ್ತೆ. ಮುಂಬರುವ ದಿನಗಳಲ್ಲಿ ಸೆಮಿ ಕಂಡಕ್ಟರ್ ಬಿಸ್ನೆಸ್ ಕೂಡ ಎಂಟರ್ ಆಗಬಹುದು. ಸೊ ಆ ಒಂದು ರೀಸನ್ ಇಂದನೂ ಕೂಡ ಟಾಟಾ ಎಲೆಕ್ಸಿಯಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಕಸ್ಮಾತ್ ಟಾಟಾ ಗ್ರೂಪ್ ಸೆಮಿ ಕಂಡಕ್ಟರ್ ಯೂನಿಟ್ ಗಳನ್ನ ಸ್ಟಾರ್ಟ್ ಮಾಡಿದ್ರೆ ಅದರ ಒಂದು ನೇತೃತ್ವವನ್ನ ಟಾಟಾ ಎಲೆಕ್ಸಿ ವಹಿಸುವಂತ ಸಾಧ್ಯತೆ ಇರುತ್ತೆ. ಸೊ ಓವರ್ ಆಲ್ ಕನ್ಕ್ಲೂಷನ್ ಅನ್ನ ಕೊಡಬೇಕು ಅಂದ್ರೆ ಟಾಟಾ ಎಲೆಕ್ಸಿ ಈಗಲೂ ಕೂಡ ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ವಲ್ಪ ಕರೆಕ್ಷನ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಎಂಟರ್ ಆಗಬಹುದಾಗುತ್ತೆ. ಹಾಗೆ KPIT ಅಲ್ಲಿ ಗಮನಿಸಿದಾಗ ಈ ಒಂದು ಲೆವೆಲ್ಸ್ ನಿಂದ ಕೂಡ ನೀವು ಬೈಯಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ನಿಮಗೆ 400 ಶೇರ್ ಪ್ರೈಸ್ ಹೋಗೋದು ಕಾಣಿಸಿದ್ರೆ ಅಲ್ಲಿ ನೀವು ಡಿಪ್ ಅಲ್ಲಿ ಬೈಯಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ ಎರಡು ಕಂಪನಿಗಳ ಅನಾಲಿಸಿಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇದೇ ರೀತಿಯ ಕಂಪನಿ ಅನಾಲಿಸಿಸ್ಗೋಸ್ಕರ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.